PCOD, PCOS, ಥೈರಾಯ್ಡು ಎಲ್ಲದಕ್ಕೂ ಕಾರಣ ಈ ಇನ್ಫ್ಲಮೇಷನ್ ಜಾಸ್ತಿ ಆಗಿರುತ್ತೆ ನಿಮ್ಮ ಬಾಡಿ. ನಾನು ಇವತ್ತು ಇನ್ಫ್ಲಮೇಷನ್ ಬಗ್ಗೆ ಹೇಳಕೊಟ್ಟಿದ್ದೀನಿ ಆಯ್ತಾ. ಇದು ಅಷ್ಟು ಈಸಿ ಇಲ್ಲ ಟಾಪಿಕ್ಕು, ಬಟ್ ತುಂಬ ಇಂಪಾರ್ಟೆಂಟ್. ಸೊ ನೀವು ಇದನ್ನ ಗಮನ ಇಟ್ಟು ಕೇಳಿ, ಓಕೆ. ಈಗ ಇನ್ಫ್ಲಮೇಷನ್ ಬಗ್ಗೆ ಹೇಳ್ಬೇಕಂತ ಅಂದರೆ ನಿಮಗೆ ಎಕ್ಸಾಂಪಲ್ ಮುಖಾಂತರ ಅರ್ಥ ಮಾಡಿಸ್ತೀನಿ. ಈಗ ಏನಾದ್ರು ನಿಮ್ಮದು ಬ್ಲೀಡಿಂಗ್ ಗಮ್ ಆಗ್ತಾ ಇದೆ, ನಿಮ್ಮ ಸ್ಕಿನ್ನಲ್ಲಿ ಏನಾರು ರ್ಯಾಷಸ್ ಇದೆ, ಇದೆಲ್ಲ ನೋಡಿ, ಇದೆಲ್ಲ ನಿಮ್ಮ ಬಾಡಿಲಿ ಇನ್ಫ್ಲಮೇಷನ್ನ ಸೂಚನೆಗಳು. ಈಗ ನಾವು ಇದನ್ನು ಐಟಿಸ್ ಅನ್ನೋ ಹೆಸರಿಂದ ಇಂಡಿಕೇಟ್ ಮಾಡ್ತೀವಿ, ಓಕೆ. ಈಗ ನೋಡಿ, ಡರ್ಮಟೈಟಿಸ್ ಸ್ಕಿನ್ ಇನ್ಫೆಕ್ಷನ್, ಓಕೆ. ಜಿಂಜವೈಟಿಸ್ ನಿಮ್ಮ ಬ್ಲೀಡಿಂಗ್ ಗಮ್ ಈ ಥರ ಇನ್ಫೆಕ್ಷನ್. ನಿಮ್ಮ ಮೂಳೆಲಾಗಿದ್ದರೆ ಆರ್ಥರೈಟಿಸ್ ಅಂತ ಕರಿತೀವಿ. ನಿಮ್ಮ ಲಂಗ್ಸಲ್ಲಿ ಏನಾರು ಆಗಿದ್ರೆ ಇದನ್ನು ಬ್ರಾಂಕೈಟಿಸ್ ಅಂತ ಕರಿತೀವಿ. ಇದನ್ನು ನಾವು ಕೋಲೈಟಿಸ್ ಅಂತ ಕರಿತೀವಿ. ಈ ಇನ್ಫ್ಲಮೇಷನಿಂದ ನಿಮ್ಮ ಬಾಡಿಲಿ ಈಗ ಫ್ಯಾಟಿ ಲಿವರ್ ಆಗಿರ್ಬೋದು, ಡಯಾಬಿಟಿಸ್, ಹೈಪರ್ ಟೆನ್ಷನ್, ಒಬೆಸಿಟಿ, PCOD, PCOS, ಥೈರಾಯ್ಡು ಎಲ್ಲದಕ್ಕೂ ಕಾರಣ ಈ ಇನ್ಫ್ಲಮೇಷನ್ ಜಾಸ್ತಿ ಆಗಿರುತ್ತೆ ನಿಮ್ಮ ಬಾಡಿಲಿ. ಇನ್ಫ್ಲಮೇಷನ್ ಇದನ್ನು ಕಂಟ್ರೋಲ್ ಮಾಡೋದು ಅತಿ ಮುಖ್ಯ. ಐ ಥಿಂಕ್ ಇನ್ಫ್ಲಮೇಷನ್ ಇಷ್ಟು ಕಷ್ಟ ಇದೆ ಎಕ್ಸ್ಪ್ಲೈನ್ ಮಾಡೋದು. ಸೊ ಯಾರು ನಿಮಗೆ ಇಲ್ಲಿವರೆಗೂ ಎಕ್ಸ್ಪ್ಲೈನ್ ಮಾಡಿಲ್ಲ ಕನ್ನಡದಲ್ಲಿ, ನಾನೇ ಮೊದಲನೇದು ಅಂತ ಭಾವಿಸ್ತೀನಿ. ನಂಗನ್ಸುತ್ತೆ ಡಾಕ್ಟರ್ ಕೆಲಸ ಟ್ರೀಟ್ ಮಾಡೋದಕ್ಕಿಂತ ಎಜುಕೇಟ್ ಮಾಡೋದು ಅತಿ ಮುಖ್ಯ ಅಂತ. ನಾನು ನಿಮಗೆ ಆದಷ್ಟು ಎಜುಕೇಟ್ ಮಾಡೋ ಪ್ರಯತ್ನ ಮಾಡ್ತಾ ಇದ್ದೀನಿ. ಮತ್ತೆ ಈ ಇನ್ಫ್ಲಮೇಷನ್ನ ಕಮ್ಮಿ ಮಾಡ್ಕೊಳ್ಳೋದೇ ಹೇಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ಅದಕ್ಕೋಸ್ಕರ ಏನು ಮಾಡಬೇಕು, ನನ್ನ ಫಾಲೋ ಮಾಡ್ಕೊಳ್ಳಿ ಮತ್ತು ನಿರೀಕ್ಷೆ ಮಾಡಿ. ಯಾಕಂದರೆ ನಿಮ್ಮ ಆರೋಗ್ಯ ನನ್ನ ಆದ್ಯತೆ. ಧನ್ಯವಾದ.